ರಾಜ್ಯಸಭೆಯಲ್ಲಿ ಅನೇಕ ಬಹಳ ಪ್ರಬಲವಾದ ಭಾಷಣವನ್ನ ಮಾಡಿ ಇಡೀ ದೇಶದ ಗಮನ ಸೆಳೆದ ಯುವ ಸಂಸದ ಯಾರು ಅಂತ ಅಂದ್ರೆ ಅದು ಆಮ್ ಆದ್ಮಿ ಪಕ್ಷದ ರಾಘವ್ ಚಡ್ಡಾ ಅವರು ಟೋಲ್ ಸಂಗ್ರಹವನ್ನ ಲೀಗಲೈಸ್ ಲೂಟ್ ಅಂತ ಕರೆದ್ರು. ಅದಾದ್ಮೇಲೆ ಮೆನ್ಸ್ಟ್ರುವಲ್ ಹೈಜಿನ್ ಬಗ್ಗೆ ಮಾತಾಡಿದ್ರು. ಗಿಗ್ ವರ್ಕರ್ ಗಳನ್ನ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ಮಾಡ್ತಿರೋದ್ರ ಬಗ್ಗೆ ಮಾತಾಡಿದ್ರು. ಇವೆಲ್ಲವೂ ಸಾಮಾನ್ಯ ಜನರ ಸಮಸ್ಯೆಗಳನ್ನ, ಮಹಿಳೆಯರು ಮತ್ತು ಸಾಮಾನ್ಯ ಜನರ ಸಮಸ್ಯೆಗಳನ್ನ ಕೇಂದ್ರೀಕರಿಸಿ ಅವರ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತಿದೆ ಮತ್ತು ಅವರನ್ನ ಯಾವ ರೀತಿ ಇದ್ರಲ್ಲಿ ಸಿಲ್ಕ್ ಹಾಕಿಸ್ತಾರೆ ಅನ್ನೋದ್ರ ಬಗ್ಗೆ ಅವರ ಭಾಷಣ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಆ ಕಾರಣಕ್ಕಾಗಿನೇ ಸಾಮಾಜಿಕ ಮಾಧ್ಯಮದಲ್ಲಿ ಅವರ ಭಾಷಣದ ತುಣುಕುಗಳು ಬಹಳ ದೊಡ್ಡ ವೈರಲ್ ಆಯ್ತು ಮತ್ತು ಅವರ ಭಾಷಣ ಮತ್ತು ಅವರ ಹೇಳಿಕೆಗಳನ್ನ ಅನೇಕ ಜನ ಪ್ರಶಂಸೆ ಕೂಡ ಮಾಡಿದ್ರು. ಯಾರಾದ್ರೂ ಒಬ್ರು ಇದಾರಲ್ಲಪ್ಪ ನಮ್ ಸಮಸ್ಯೆ ಬಗ್ಗೆ ಮಾತನಾಡೋದಕ್ಕೆ, ನಮ್ ಸಮಸ್ಯೆಯನ್ನ ಪ್ರತಿನಿಧಿಸೋದಕ್ಕೆ. ಅವರು ಜಿಯೋ ಬಗ್ಗೆ ಮಾತಾಡ್ತಾ ಒಂದ್ ಮಾತು ಹೇಳಿದ್ರೆ ಏನು ಅಂತಂದ್ರೆ, ನಾನ್ ಸಿಮ್ ಇಟ್ಕೊಂಡಿದೀನಿ, ನಂದು ಆಯ್ತು ರೀಚಾರ್ಜ್ ಮುಗ್ದೋಗ್ಬಿಟ್ಟಿದೆ, ರೀಚಾರ್ಜ್ ಮುಗ್ದೋದ್ ನಂತರದಲ್ಲಿ ನೀವು ಇನ್ಕಮಿಂಗ್ ಯಾಕೆ ಕಟ್ ಮಾಡ್ತೀರಾ? ಔಟ್ ಗೋಯಿಂಗ್ ಕಟ್ ಮಾಡಿ, ಇನ್ಕಮಿಂಗ್ ಯಾಕೆ ಕಟ್ ಮಾಡ್ತೀರಾ? ಅದು ನನ್ನ ಹಕ್ಕಲ್ವಾ? ನಾನ್ ಸಿಮ್ ತಗೊಂಡಿದ್ದೀನಿ, ನನ್ನ ಇನ್ಕಮಿಂಗ್ ಕಟ್ ಮಾಡೋದು ನನ್ನ ಮೇಲೆ ನಡೀತಿರೋ ದೌರ್ಜನ್ಯ, ಅದು ತಪ್ಪು ಅಂತ. ಅಂದ್ರೆ ಸಾಮಾನ್ಯ ಜನರು ನಿಜವಾದ ಅರ್ಥದಲ್ಲಿ ಜನ ಅಥವಾ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಗುರುತಿಸದ ಸಮಸ್ಯೆಗಳನ್ನ ರಾಘವ್ ಚಡ್ಡಾ ಗುರುತಿಸಿದ್ರು. ಜನರ ಸಮಸ್ಯೆ ಬಗ್ಗೆ ಮಾತಾಡಿದ್ರು. ಆ ಕಾರಣಕ್ಕಾಗಿ ಹೆಚ್ಚು ಗಮನ ಸೆಳೆದ್ರು. ಆದ್ರೆ ಇಂಥ ರಾಘವ್ ಚಡ್ಡಾ ರಾಜ್ಯಸಭೆಯ ಉಪನಾಯಕರಾಗಿದ್ರು. 2023ರಿಂದ ಆಮ್ ಆದ್ಮಿ ಪಕ್ಷ ಅವರಿಗೆ ಆ ಸ್ಥಾನಮಾನವನ್ನ ಕೊಟ್ಟಿತ್ತು. ಅದರಿಂದ ಅವರಿಗೆ ಕೊಡಲಾಗಿದೆ. ಇದು ಸ್ಟ್ರಕ್ಚರಲ್ ಬದಲಾವಣೆನ ಅಥವಾ ಒಂದು ನಾಯಕತ್ವದ ಕೇಂದ್ರೀಕೃತ ವ್ಯವಸ್ಥೆ ಈ ತೀರ್ಮಾನವನ್ನ ತಗೋತಾ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಕೇಜ್ರಿವಾಲ್ ಅಲ್ಲಿ ಹೇಳಿ ಕೇಳಿ ಅಲ್ಲಿನ ಪ್ರಶ್ನಾತೀತ ನಾಯಕ, ಅವರನ್ನ ದಾಟಿ ಹೋಗ್ಬಾರ್ದು. ಅಂದ್ರೆ ಇತ್ತೀಚೆಗೆ ಹೆಚ್ಚು ಪ್ರಚಾರಕ್ಕೆ ಬಂದು ಮತ್ತು ಜನರ ಗಮನ ಸೆಳೆದು ಜನರ ಸಮಸ್ಯೆಯನ್ನ ಮಾತನಾಡಿದ ಕಾರಣಕ್ಕಾಗಿ ರಾಘವ್ ಚಡ್ಡಾ ಅವರಿಗೆ ಆಮ್ ಆದ್ಮಿ ಪಕ್ಷ ಈ ಒಂದು ಕೋಕನ್ನ ಕೊಡ್ತಾ ಅನ್ನೋದು ಪ್ರಶ್ನೆ. ಆದ್ರೆ ಅದನ್ನ ಅಷ್ಟು ಸುಲಭವಾಗಿ ವಿಶ್ಲೇಷಣೆ ಮಾಡೋಕ್ ಆಗೋದಿಲ್ಲ. ಒಂದು ಸ್ಟ್ರಕ್ಚರಲ್ ಬದಲಾವಣೆಯನ್ನ ತರೋದಕ್ಕೆ ಆಮ್ ಆದ್ಮಿ ಪಕ್ಷ ಹೊರಟಿದೆ ಅಂತ ಅನ್ಸುತ್ತೆ. ರಾಘವ್ ಚಡ್ಡಾ ಅವರ ಸ್ಥಾನಕ್ಕೆ ಪಂಜಾಬ್ನ ಸಂಸದ ಅಶೋಕ್ ಮಿತ್ತಲ್ ಅವರನ್ನ ಆಮ್ ಆದ್ಮಿ ಪಕ್ಷ ನೇಮಿಸಿದೆ. ಅಂದ್ರೆ ಒಂದೇ ಕಡೆಗೆ ಇರಬಾರ್ದು, ಕೇಂದ್ರೀಕೃತ ಆಗಿರಬಾರ್ದು, ಇದನ್ನ ಸ್ಟ್ರಕ್ಚರಲ್ ಬದಲಾವಣೆ ಮಾಡಬೇಕು ಅಂತ ಆಲೋಚನೆ ಮಾಡಿರ್ಬೋದು. ಆದ್ರೆ ಮೂಲಗಳ ಪ್ರಕಾರವಾಗಿ ರಾಘವ್ ಚಡ್ಡಾ ಮತ್ತು ಆಮ್ ಆದ್ಮಿ ಪಕ್ಷದ ಕೋರ್ ನಾಯಕರು, ಅಂದ್ರೆ ಮುಖ್ಯ ಭೂಮಿಕೆಯಲ್ಲಿರೋ ನಾಯಕರ ನಡುವೆ ಸಂಬಂಧಗಳು ಅಷ್ಟು ಸುಧಾರಿತವಾಗಿಲ್ಲ, ಅಷ್ಟು ಚೆನ್ನಾಗಿಲ್ಲ ಅನ್ನೋದು ಇದೆ. ಈ ನಡುವೆ ಒಂದು ರೂಮರ್ ಇದೆ, ಇದು ಕೇವಲ ರೂಮರ್ ಮಾತ್ರ, ಅವರು ಬಿಜೆಪಿಗೆ ಸೇರ್ಪಡೆ ಆಗ್ಬಹುದು ಅಂತ. ಆದ್ರೆ ರಾಘವ್ ಚಡ್ಡಾ ಅವರ ಇಲ್ಲಿವರೆಗಿನ ಅವರ ನಿಲುವು, ಅವರ ಅಂದ್ರೆ ಅವರು ತೋರಿಸ್ಕೊಂಡಿರೋ ಸಿದ್ಧಾಂತ, ಅವರ ಹೇಳಿಕೆ ಮತ್ತು ಅವರು ಅಟ್ಯಾಕ್ ಮಾಡಿರುವ ರೀತಿಯನ್ನು ನೋಡಿದ್ರೆ ತಕ್ಷಣದ ಸಾಧ್ಯತೆ ಅಂತೂ ಖಂಡಿತ ಕಂಡು ಬರ್ತಿಲ್ಲ. ಆದ್ರೆ ಈ ತೀರ್ಮಾನವನ್ನ, ಪಕ್ಷದ ಈ ತೀರ್ಮಾನವನ್ನ ಅವ್ರು ಹೇಗ್ ತಗೋತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾವುದೇ ಅನುಮಾನ ಇಲ್ಲ, ಆಮ್ ಆದ್ಮಿ ಪಕ್ಷಕ್ಕೆ ಬಹಳ ದೊಡ್ಡದಾದಂತ ಆಸ್ತಿ ರಾಘವ್ ಚಡ್ಡಾ ಅವರು. ಓದ್ಕೊಂಡಿದ್ದಾರೆ, ಕಾರ್ಪೊರೇಟ್ ಹಿತಾಸಕ್ತಿಗೆ ಮಾತಾಡ್ತಾರ ಅಂತ ನೋಡಿದ್ರೆ ಬಹಳ ಸಂದರ್ಭಗಳಲ್ಲಿ ಅದು ಕಾಣಿಸೋದಿಲ್ಲ. ಆದ್ರೆ ಆಳದಲ್ಲಿ ಇಂತಹ ವಿದ್ಯಾವಂತ ಪ್ರಜ್ಞಾವಂತರು ಕಾರ್ಪೊರೇಟ್ ಪರ ಇರ್ತಾರೆ ಅನ್ನೋದಿದೆ. ಅದನ್ನ ಬೇರೆ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ಆದ್ರೆ ಸದ್ಯಕ್ಕೆ ಅವರು ಎತ್ತುತ್ತಿರುವ ಪ್ರಶ್ನೆಗಳು ಈ ದೇಶದ ಸಾಮಾನ್ಯ ಮತ್ತು ಮಧ್ಯಮ ಮತ್ತು ಮಹಿಳೆಯರನ್ನ ಪ್ರತಿನಿಧಿಸುವ ಪ್ರಶ್ನೆಗಳು ಮತ್ತು ಸಮಸ್ಯೆಗಳಾಗಿವೆ. ಹಾಗಾಗಿ ಇಂಥವರು ಸಂಸತ್ನಲ್ಲಿ ಅದು ಯಾವುದೇ ಪಕ್ಷದಲ್ಲಿ ಇರ್ಲಿ ಮತ್ತು ಬಹಳ ಸುಲಲಿತವಾಗಿ ಮಾತನಾಡುವ, ಯಾವುದೇ ವಿಷಯವನ್ನ ಅಧ್ಯಯನ ಮಾಡುವ, ಅದರಲ್ಲೂ ಎಕನಾಮಿಕ್ಸ್ ಬಗ್ಗೆ, ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಬಗ್ಗೆ ಮಾತಾಡುವ ಸಂದರ್ಭದಲ್ಲೂ ಬಹಳ ಸರಳ ಭಾಷೆಯಲ್ಲಿ, ಕರ್ನಾಟಕದಲ್ಲಿ ಕೃಷ್ಣ ಬೈರೇಗೌಡ ಅವರು ಹೇಗ್ ಮಾತಾಡ್ತಾರೆ ಅದೇ ರೀತಿಯಲ್ಲಿ ರಾಘವ್ ಚಡ್ಡಾ ಅವರು ಎಳೆಯಾಗಿ ಎಲ್ಲವನ್ನ ಬಿಚ್ಚಿಡುವ ಮತ್ತು ಜನರಿಗೆ ಅರ್ಥಪಡಿಸುವ ಈ ಮೂಲಕವಾಗಿ ಸರ್ಕಾರವನ್ನ ಅಟ್ಯಾಕ್ ಮಾಡುವ ಒಂದು ಪಾಂಡಿತ್ಯ, ಅದು ಭಾಷಾ ಪಾಂಡಿತ್ಯವೂ ಅವರಿಗಿದೆ, ಜೊತೆಗೆ ಸಂಶೋಧನೆಗಳು ಮತ್ತು ರಿಸರ್ಚ್ ಕೂಡ ಅವರಿಗೆ ಇರ್ಬೋದು, ಟೀಮ್ ಇರ್ಬೋದು. ಎಷ್ಟೋ ಸಂಸದರಿಗೆ ಟೀಮ್ ಇದ್ರು, ರಿಸರ್ಚ್ ಇದ್ರು, ಅದನ್ನ ಪ್ರೆಸೆಂಟ್ ಮಾಡುವ ಕೇಪಬಿಲಿಟಿ ಅಥವಾ ಸಾಮರ್ಥ್ಯ ಇರೋದಿಲ್ಲ. ಅದೆಲ್ಲವೂ ರಾಘವ್ ಚಡ್ಡಾ ಅವರಿಗಿದೆ ಮತ್ತು ಉದಯೋನ್ಮುಖ ನಾಯಕರಾಗಿ ಅವರು ಹೊರ ಹೊಮ್ತಾ ಇದ್ರು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಯಾವ ಕಾರಣಕ್ಕಾಗಿ ಈ ನಿರ್ಧಾರವನ್ನ ತಗೋತು ಅನ್ನೋದು ಗೊತ್ತಿಲ್ಲ. ಅದರ ಹೇಳಿಕೆಗಳು ಇನ್ನು ಬರ್ಬೇಕಿದೆ. ಆದ್ರೆ ಸದ್ಯಕ್ಕಂತೂ ಅವರಿಗೆ ಕೊಡ್ಲಾಗಿದೆ. ಇದರ ಪರಿಣಾಮ ಏನಿರತ್ತೆ, ರಾಘವ್ ಚಡ್ಡಾ ಅವರು ತಮ್ಮ ಬೇರೆ ಆಲೋಚನೆಯನ್ನ ಮಾಡ್ತಾರಾ? ಸಹಜವಾಗಿನೇ ಬಿಜೆಪಿ ಪಾರ್ಟಿಗೆ ಇಂಥ ನಾಯಕರು ಬೇಕು, ಶಶಿ ತರೂರ್ ಅಂತವ್ರು ಬೇಕು, ರಾಘವ್ ಚಡ್ಡಾ ಅಂತವ್ರು ಬೇಕು. ಯಾರೆಲ್ಲ, ಯಾಕೆಂದ್ರೆ ಆ ಪಾರ್ಟಿಯಲ್ಲಿ ಆ ತರದ ಮಾತೆತ್ತಿದ್ರೆ ಪಾಕಿಸ್ತಾನ, ಧರ್ಮ, ಮುಸ್ಲಿಂ, ಮಸೀದಿ, ಮಂದಿರ್, ಗೋಮಾಂಸ ಇಂಥವನ್ನೇ ಮಾತಾಡ್ತಾರೆ ಹೊರತು ಈ ರೀತಿಯ ಎಕನಾಮಿಕ್ಸ್ ಅನ್ನ ಮಾತಾಡೋದಾಗ್ಲಿ ಅಥವಾ ಜನರ ಸಮಸ್ಯೆಯನ್ನ ಇಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಬಲ್ಲ ನಾಯಕರ ಕೊರತೆ ಖಂಡಿತ ಬಿಜೆಪಿಗಿದೆ. ಅಲ್ಲೇನಿದ್ರು ಹೊಡಿ ಬಡಿ ಅನ್ನೋ ನಾಯಕರುಗಳೇ ಜಾಸ್ತಿ. ಬಿಜೆಪಿ ಗೊತ್ತಿಲ್ಲ ಏನ್ ಮಾಡುತ್ತೆ ಅಂತ. ಆದ್ರೆ ರಾಘವ್ ಚಡ್ಡಾ ಅವರ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಒಂದ್ ವೇಳೆ ಏನಾದ್ರೂ
ಆಮ್ ಆದ್ಮಿ ಪಕ್ಷದಿಂದ ಯಾವುದೇ ಪಾರ್ಟಿ ಹೋಗದೆ ಇರ್ಲಿ, ಏನಾದ್ರೂ ಹೊರಗಡೆ ಬಂತಂದ್ರೆ ಖಂಡಿತವಾಗಿಯೂ ಆಮ್ ಆದ್ಮಿ ಪಾರ್ಟಿಗೆ ಅದು ದೊಡ್ಡ ನಷ್ಟನೇ ಹೌದು. ಏಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅದು ಮಾಧ್ಯಮಗಳಲ್ಲಿ ಇರ್ಬೋದು, ವಕ್ತಾರ ರೂಪದಲ್ಲಿ ಇರ್ಬೋದು, ಅಥವಾ ಸಂಸತ್ತಿನ ಒಳಗಿರ್ಬೋದು, ಬಹಳ ಪ್ರಬಲವಾಗಿ ಆಮ್ ಆದ್ಮಿ ಪಕ್ಷದ ನೀತಿ ನಿರೂಪಣೆಯ ಮಾತನಾಡುವ ಮತ್ತು ಈಗಿನ ಕೇಂದ್ರ ಸರ್ಕಾರದ ನೀತಿಗಳನ್ನ ವಿರೋಧಿಸಿ ಮಾತನಾಡುವ ತಾಕತ್ತು ರಾಘವ್ ಚಡ್ಡಾ ಅವರಿಗೆ ಇದೆ. ಹಾಗಾಗಿ ಅವ್ರು ಇರ್ಬೇಕಾಗತ್ತೆ. ಅದನ್ನ ಆಮ್ ಆದ್ಮಿ ಪಕ್ಷ ಯಾವ ರೀತಿಯಲ್ಲಿ ನೋಡತ್ತೆ ಗೊತ್ತಿಲ್ಲ. ಈಗ ಸಂಸದನ ಅಂದ್ರೆ ರಾಜ್ಯಸಭೆಯ ಉಪನಾಯಕನ ಸ್ಥಾನದಿಂದ ಅವರಿಗೆ ಕೊಟ್ಟಿರೋದ್ರ ರಾಜಕೀಯ ಪರಿಣಾಮಗಳು ಸ್ವಲ್ಪ ದಿನದಲ್ಲಿ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ. ಆಮ್ ಆದ್ಮಿ ಪಕ್ಷ ಕೂಡ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂನ ವಿಚಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಶ್ಲೇಷಣೆ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.